ಅನುಮೋದನೆ ಸರ್ ಬಾಬುರವ್ರನ್ನ ನೋಡು ಮೂವತ್ತಾದ್ರೂ 1 ನಿಮಿಷ ವೇಟ್ ಮಾಡಿ. ಇನ್ನೂ 1 ನಿಮಿಷ ಅಧ್ಯಕ್ಷರ ಗಡಿ ನೋಡ್ತೇವೆ ನಾವು. ಮುಸ್ತಫಾ ಗಡಿ ಇರುತ್ತೆ ಬಾಬರು ಇಟ್ಕೊಂಡ್ಬಂದು ಖತರ್ನಾಕಿತ್ತು ಗಡಿ ಅಂದ್ರೆ ಇದು ಏನಂತ ಸುಮ್ಮನೆ ಕಿಟ್ಕಲ್ಲ ಕಟ್ಟ ಆಗಿದ್ದ ಗಡಿ ಬಂದ್ಕೊಂಡ ವಾಸ್ತು ಇಲ್ಲ ಈಶ್ವರ್ ಹೇಳಿದ್ರು ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाए तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम। बोलो भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय, वंदे मातरम, वंदे मातरम। ಭಾರತದ ಭಾವಿ ಭವಿಷ್ಯ 2047 ಎಸ್ ನಾನೇ ಏನು ಎಷ್ಟು ಟಿವಿ ಅದು ಏನಂದ್ರೆ ಟಿವಿ ಅಲ್ಲ ಅಲ್ಲಿ ಚಂದ ಬರ್ತದೆ ಇದು ಬಿಜೆಪಿ ಧ್ವಜನೇ ಗಾಡಿ ಹತ್ತಿರ ಆ ಕಡೆ ये बजगो अम्मा भारत माता की जय, भारत माता की जय, वंदे मातरम, वंदे मातरम। ನಿಂತಿದ್ದಾವೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡಿದ್ದಾರೆ. ಇಲ್ಲಿರುವಂತಹ ಏನು ಸುಮಾರು ಲಿಫ್ಟ್ ಇರಿಗೇಷನ್ ಯೋಜನೆಗಳಿದ್ದಾವೆ, ವೆಹಿಕಲ್ ಇರ್ಬೋದು ಅಥವಾ ಕೆರೆ ತುಂಬುವಂತಹ ಯೋಜನೆ ಏನಿದೆ ಔರಾದ್ರು ಪಶುಕಲ್ಯಾಣ ಇವೆಲ್ಲವೂ ಬರುವ ದಿನಮಾನಗಳಲ್ಲಿ ಸಂಪೂರ್ಣವಾಗಿ ಗೋದಾವರಿ ಬೇಸಿನ ಅಡಿಯಲ್ಲಿ ಏನು ನಮಗೆ ನೀರು ಹಂಚಿಕೆ ಆಗಿದೆ ಅದನ್ನು ಬಳಕೆ ಮಾಡುವಂತಹ ಯೋಜನೆ ನಮ್ಮ ಕಾರ್ಯಕಾಲದಲ್ಲಿ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ನಾವು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮದೇನು ಸುಮಾರು 125 ಕೆರೆಗಳಿದ್ದಾವೆ. ಇವತ್ತೇನು ಮಳೆ ಬರಬೇಕಾಗಿತ್ತು ಬಂದಿದೆ. ವಾಡಿಕೆಯಂತೆ ಸುಮಾರು 850 ಎಮ್ಮೆ ಮಳೆ ಆಗಬೇಕು. ಇಲ್ಲಿವರೆಗೆ 430 ಎಮ್ಮೆ ಮಳೆ ಆಗಬೇಕು. ಅಷ್ಟು ಮಳೆ ಆಗಿದೆ. ಆದರೆ ಇನ್ನೂ ಡ್ಯಾಮ್ ತುಂಬಿಲ್ಲ, ಇನ್ನೂ ಕೆರೆಗಳು ತುಂಬಿಲ್ಲ. 9-10 ಕೆರೆಗಳು ಮಾತ್ರ ತುಂಬಿದೆ. ಇನ್ನು ಈಗ ಸೆಪ್ಟೆಂಬರ್ ಅಲ್ಲಿ ಆಗಸ್ಟ್ ಅಲ್ಲಿ ಮಳೆ ಬರಬೇಕಾಗಿದೆ. ಚೆನ್ನಾಗಿ ಮಳೆ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಡ್ಯಾಮ್ಗಳು ತುಂಬುತ್ತವೆ ಅನ್ನುವಂತ ಭರವಸೆ ಇದೆ. ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ.
ಅದನ್ನು ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ಇದ್ದೇವೆ. ದಿನೇ ದಿನೇ ನಮ್ಮ ರೈತರ ಮುಂಗಾರು ಹಂಗಾಮಿನಲ್ಲಿ ಸೋಯಾಬೀನ್ ಇರ್ಬೋದು, ಇವತ್ತು ಹೆಸರು ಇರ್ಬೋದು, ಬೆಳೆ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಹಾರ್ವೆಸ್ಟಿಂಗ್ ಆಗಲಿ. 4,15,000 ಹೆಕ್ಟೇರ್ ಭೂಮಿಯನ್ನು ಇವತ್ತು ನೋಡಿ ಎಲ್ಲವನ್ನು ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಬಹಳಷ್ಟು ಜನ ಟೀಕೆ ಟಿಪ್ಪಣಿಯನ್ನು ಮಾಡಬಹುದು, ಆದರೆ ಯಾರಾದರೂ ಬೇಡ ಅಂತ ಹೇಳಿದಾರ? ಇವತ್ತು ಜನ ಅದಕ್ಕೆ ಇದರ ಉದ್ದೇಶ ಬಿತ್ತನೆ ಬೀಜ ಕೊಟ್ಟಿದ್ದೇವೆ, ಹೀಗಾಗಿ ರೈತರು ಖುಷಿಯಾಗಿರ್ತಾರೆ ಅನ್ನುವಂಥ ಭರವಸೆ ಇದೆ. ಬೆಳೆ ವಿಮೆ ಇರ್ಬೋದು ಅಥವಾ ಯೋಜನೆಗಳು, ಇದು ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆ, ಇವತ್ತು ಸಲಕರಣೆಗಳು ಕೊಡುವಂಥದ್ದು ಇರ್ಬೋದು, ಇವತ್ತು ಸಾಲ ಕೊಡುವಂಥದ್ದು ಇರ್ಬೋದು, ಎಲ್ಲ ರೈತರಿಗೆ ಏನೇನು ಕೊಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕಬ್ಬು ಬೆಳೆಗಾರದು